ಶಾಂತಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಸುಕ್ಷೇತ್ರ ಕೋಲನ್ಪಾಕ ಚಂಡಿಕಾಂಬ ಸಹಿತ ಸ್ವಯಂಭೂತ ಸೋಮೇಶ್ವರ ದೇವಾಲಯಕ್ಕೆ ಸರ್ವರಿಗೂ ಆದರದ ಸ್ವಾಗತದಲ್ಲಿರುವ ಕೊಲ್ಲಿಪಾಕ ಶ್ರೀ ರೇಣುಕಾಚಾರ್ಯ ಮಹಾರಾಜ್ ಕಿ ಜೈ. ಈ ಒಂದು ಸಂದರ್ಭದಲ್ಲಿ ಶ್ರೀ ಚನ್ನಪ್ಪ ನಾಡಗೌಡ ಗಡಿಕೇಶ್ವರ ಶ್ರೀ ರೇವಣಸಿದ್ದೇಶ್ವರ ಆರಾಧಕರು ಹಾಗೂ ಕಾರ್ಯಕ್ರಮದ ಸಂಚಾಲಕರಾಗಿದ್ದಾರೆ. ಇವರು ಇದರ ಬಗ್ಗೆ ಒಂದು 30/8/2026 ಸೋಮವಾರ ದಿನ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪಲ್ಲಕ್ಕಿ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಸಲುವಾಗಿ ಇಲ್ಲೆಲ್ಲ ಇದನ್ನು ಮಾಡೋಕ್ಕೆ ಬಂದಿದ್ದೀವಿ. ತಾವು ಭಕ್ತರೆಲ್ಲ ಪಾಲ್ಗೊಳ್ಬೇಕಾಗಿ ಈ ಸುಗ್ರಾಮಕ್ಕೆ ಬಂದು ಎಲ್ಲರೂ ಕ್ಷೇತ್ರಕ್ಕೆ ಈ ಸುಕ್ಷೇತ್ರಕ್ಕೆ ಬಂದು ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮೆಲ್ಲರನ್ನೂ ಕೇಳ್ಕೊತಾ ಇದ್ದೀವಿ. ಮಾತಾಡಿ ಚನ್ನಪ್ಪರೇ, ಇದು ಯಾವತ್ತಿಂದ ನೀವು ಮಾಡ್ತಾಯಿದ್ದೀರಾ? ಸುಮಾರು ಒಂದು 25 ವರ್ಷ ಐತ್ರಿ. ಹಾಂ, 25 ವರ್ಷಕ್ಕೆ ಈ ವರ್ಷ 25. ಹಾಂ. ಪ್ರತಿ 3ನೇ ಐತವಾರ ದಿನ ಇಲ್ಲಿ ಸೇಡಮ್ಲಿಂದ ಹಾಂ, ನಾವು ಕೊಲ್ಲಿಪಾಕ್ ಹೋಗ್ತಿದ್ರಿ. ಹಾಂ. ಹೋಗಿ ಸೋಮವಾರ ದಿನ ಜಾತ್ರಾ ಕಾರ್ಯಕ್ರಮ ಮಾಡಿಕೊಂಡು ಓಕೆ. ನೈಟಲ್ಲಿ ಬಿಟ್ಟು ಮತ್ತೆ ಸೇಡಮ್ ವಾಪಸ್ ಬರ್ತೀವಿ. ಹಾಂ, ಹಾಂ. ನಾವು ಏನು ಮಾಡಿರ್ನು ನಮ್ಮ ಕರ್ನಾಟಕ ಜನ ಹೋಗಿ ಮಾಡ್ಬೇಕ್ರಿ. ಹೌದು, ಅಲ್ಲಿದು ಆಂಧ್ರ ತೆಲಂಗಾಣದವ್ರು ಯಾರು ಏನೂ ಮಾಡಪ್ಲೇ ಇಲ್ರಿ, ಹೌದು, ಹೌದು, ಬರಂಗಿಲ್ಲ. ಹೌದು. ಅದ್ರ ಪ್ರಕಾರದಾಗ ಇದಕ್ಕೆ ಯಾರನ್ನೂ ಸಹಾಯ ಆಗಕ್ಕೆ ಸಾಧ್ಯ ಇಲ್ರಿ. ಸುಮ್ಮನೆ ಬರ್ತಾರ, ಹೌದು, ಹೋಗ್ತಾರ, ಬರ್ತಾರ, ಹೋಗ್ತಾರ. ಇಲ್ಲಿ ಶ್ರೀ ಸಿದ್ದಪ್ಪ ಮುತ್ಯ ಅವರು ರಾಯಕೋಡು ಅವರು ಅದಕ್ಕೆ ಸುಮಾರು ಒಂದು 10-11 ವರ್ಷ ಐತ್ರಿ ನಮ್ ಕೂಡ. ಈಗ ಅವ್ರ ಮುಖೆಯಿಂದ ನಡೆಸ್ತದ್ರಿ. ಆಮೇಲೆ ಪಂಚಾಕ್ಷರಿ ಮಹಾಸ್ವಾಮಿಗಳು ಅವರು ಹಾಲಪ್ಪ ಅವ್ರಿಗೆ ಒಂದು ಸ್ವಲ್ಪ ದಿವಸ ಅಲ್ಲಿ ಅನುಷ್ಠಾನ ಮಾಡಿಸಿದೇವ್ರಿ. ಅವಾಗ ಹಿಡಿದು ನಮ್ ಕೂಡ ಅವ್ರನ್ನು ಪಾಲ್ಗೊಂಡು ಸೇವಾ ಮಾಡಕತ್ತಾರ. ಓಕೆ, ಓಕೆ. ಆಮೇಲೆ ಸೋಮಯ್ಯ ಸ್ವಾಮಿ ಅರ್ಚಕರು ಕೋಲನ್ಪಾಕ ಅವರು ಅಲ್ಲಿ ಇರ್ತಾರಲ್ಲ, ಅವ್ರು ಇರ್ತಾರೆ. ಶ್ರೀ ಗಂಗಾಧರ ಸ್ವಾಮಿಗಳು ಅಲ್ಲೇ ಇರ್ತಾರೆ ಕೋಲನ್ಪಾಕ. ಶರಣಯ್ಯ ಸ್ವಾಮಿ ಗಂಗಪ್ಪನ ಮಠ ಅವರು ಅಲ್ಲಿ ಇವರೇ ಇರ್ತಾರೆ. ಅವರು ನಮ್ಮ ಕೂಡನೇ ಇರ್ತಾರೆ. ಓಕೆ. ಒಂದು 5 ವರ್ಷ ಐತಿ ಈಗ ನಮ್ಮ ಕೂಡ ಅವರು ಪಾಲ್ಗೊಂಡು. ಸೊ ಎಲ್ಲ ಭಕ್ತರಿಗೆ ಈ ಸರ್ವರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಭಕ್ತರು ಶ್ರದ್ಧೆಗೊಟ್ಟು ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ತಮ್ಮನ್ನೆಲ್ಲ ಕೇಳ್ತಾ ಇದ್ದೀವಿ. ತಾವು ಯಾವತ್ತು ಬಿಡ್ತಾ ಇದ್ದೀರಾ? ಎಲ್ಲಿಂದ ಬಿಡ್ತಾ ಇದ್ದೀರಾ? ಸೇಡಂ ಕೊತ್ತಲ ಬಸವೇಶ್ವರ ದೇವಸ್ಥಾನದಿಂದ ಹಾಂ, ಐತವಾರ ದಿವಸ ಸಂಡೇ 30ನೇ ತಾರೀಕು ರೀ. ಮುಂಜಾನೆ 7 ಗಂಟೆಗೆ ಬಿಡ್ತೀವಿ ರೀ. ಒಂದು ಬಸ್ಸಿಂದ ಹೋಗ್ತಾ ಇದ್ದೀರಾ? ಹಾಂ, ಮುಂಜಾನೆ 7 ಗಂಟೆಗೆ 30ನೇ ತಾರೀಕು ಓಕೆ. ಸಂಡೇ 30, 31, 30ಕ್ಕೆ ಇಲ್ಲಿದ್ದು ಹೋಗೋದ್ರಿ. ಹಾಂ. ಮತ್ತು 30ಕ್ಕೆ ನೈಟ್ 4 ಗಂಟೆ 3 ಗಂಟೆ ತನಕ ಅಲ್ಲೇ ಇರ್ತೀವಿ ರೀ. ಸಂಜೆ ಬೆಳಗಾನೆಲ್ಲ ಕಾರ್ಯಕ್ರಮ ಇರ್ತಾವಲ್ಲ, ಭಜನಾ ಕಾರ್ಯಕ್ರಮ, ಪ್ರವಚನ ಅವು ಇವೆಲ್ಲ ಮುಗಿಸ್ಕೊಂಡು ಮರ್ದಿವ್ಸ ಪಲ್ಲಕ್ಕಿ ಮುಗಿಸ್ಕೊಂಡು ಕಿಸಿಂದ ನೈಟ್ ಬರ್ತೀವಿ ರೀ ಸೋಮವಾರ. ಓಕೆ, ಧನ್ಯವಾದಗಳು. ಎಲ್ಲರೂ ಸರ್ವರಿಗೂ ಆಧಾರದ ಸ್ವಾಗತ. ಎಲ್ಲರೂ ಬರಬೇಕಾಗಿ ನಮ್ಮ ವಿನಂತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ನಾವು ವಿಜಯಕುಮಾರ್ ಶಾಸ್ತ್ರಿ ಮಠ ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಡೆಸ್ಕೋಬೇಕು ಅಂತ ಮಾಡ್ತಾಯಿದ್ದೀವಿ. ನಮಸ್ಕಾರ. ಜೈ ಗುರುದೇವ ದತ್ತ. ಇದು ಸುಕ್ಷೇತ್ರ ಕೋಲನ್ಪಾಕದಲ್ಲಿ ಚಂಡಿಕಾಂಬ ಸಹಿತ ಸ್ವಯಂಭೂ ಸೋಮೇಶ್ವರ ದೇವಾಲಯ ಕೋಲನ್ಪಾಕದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪಲ್ಲಕ್ಕಿ ಮಹೋತ್ಸವದ ಕುರಿತು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಈ ಆಲೇರ ತಾಲೂಕಿನಲ್ಲಿರುವಂಥ ಕೋಲನ್ಪಾಕ್ ಗ್ರಾಮದ ಚಂಡಿಕಾಂಬ ಸಹಿತ ಸ್ವಯಂಭೂತ ಸೋಮೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ 3ನೇ ಸೋಮವಾರ ದಿನಾಂಕ 31/8/2026 ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪಲ್ಲಕ್ಕಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಈ ರುದ್ರಾಭಿಷೇಕ ಇದೆಲ್ಲ ನಾವು ಅಲ್ಲಿರುವಂಥ ವೀರಭದ್ರ ದೇವರಿಗೆ ಸಲ್ಲಿಸಲಾಗುತ್ತದೆ. ಅದೇ ರೀತಿ ರೇವಣಸಿದ್ದೇಶ್ವರರಿಗೂ ಅಲ್ಲಿ ರುದ್ರಾಭಿಷೇಕ ಇದೆಲ್ಲ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿ ಕೇಳ್ತದೆ. ಕಾರ್ಯಕ್ರಮದ ವಿವರ ಏನಪ್ಪ ಅಂತಂದರೆ, ದಿನಾಂಕ 30/8/2026 ರವಿವಾರ ಬೆಳಿಗ್ಗೆ
ರವಿವಾರ ರಾತ್ರಿ 9:15ರಿಂದ ವಿವಿಧ ಗ್ರಾಮಗಳ ಸದ್ಭಕ್ತರಿಂದ ಅಖಂಡ ರಾತ್ರಿ ಭಜನಾ ಇರುತ್ತದೆ. 30ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ 30ನೇ ತಾರೀಕು ರವಿವಾರ ರಾತ್ರಿ 9:15ರಿಂದ ವಿವಿಧ ಗ್ರಾಮಗಳ ಸದ್ಭಕ್ತರಿಂದ ಅಖಂಡ ರಾತ್ರಿ ಭಜನಾ ಕಾರ್ಯಕ್ರಮ ಇರ್ತದೆ. ಮತ್ತು ದಿನಾಂಕ 30/8/2026 ರಾತ್ರಿ ಸೇಡಂ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಿಂದ ಬಸವ ಕಳಸ ಹೊರಡುವುದು. ಅಲ್ಲಿಂದ ಕಳಸ ಸುಮಂಗಳೆಯರು ಈ ಕಳಸವನ್ನು ಹೊತ್ತು ತರ್ತಾರೆ. ಅದು ಒಂದು ಕಾರ್ಯಕ್ರಮ ಇರ್ತದೆ, ಅಲ್ಲಿ ಕೂಡ ಭಾಗವಹಿಸಬೇಕು. ದಿನಾಂಕ 31/8/2026 ಸೋಮೇಶ್ವರ ಇದು ಜಗದ್ಗುರು ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಉತ್ಸವ ಇರ್ತದೆ. ದಿನಾಂಕ 31/8/2026 ಸೋಮವಾರ ಬೆಳಗ್ಗೆ 8:15ಕ್ಕೆ ಕುಂಭ, ಕಳಸ, ಕನ್ಯಾಪುರವಂತರ ಸೇವೆ, ವಾದ್ಯ ಘಟಕಗಳೊಂದಿಗೆ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಉತ್ಸವ ನಡೀತದೆ. ಮತ್ತು ಮಧ್ಯಾಹ್ನ 3 ಗಂಟೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಗದ್ದೆಗೆ ಮಹಾರುದ್ರಾಭಿಷೇಕ ಮತ್ತು ಮಹಾಪ್ರಸಾದ ವಿತರಣೆ ಇರ್ತದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು, ದಾನಿಗಳು ಹಾಗೂ ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀಗಳವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವಿವರವನ್ನು ನಿಮ್ಮ ಜನಪ್ರಿಯ ಪತ್ರಿಕೆಗಳಲ್ಲೂ ಪ್ರಕಟಿಸಲಾಗಿದೆ. ಈ ಬಗ್ಗೆ ಮಾಹಿತಿ ಪಡೆದುಕೊಂಡು ಎಲ್ಲರೂ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ರೀತಿ ಇಲ್ಲಿರುವ ಸಿದ್ದಪ್ಪ ಮುತ್ಯ ರಾಯಕೊಡ, ಮಂಗಲ್ಗಿ, ಎಡಗ ಅಲ್ಲಿಂದ ಅವರು ಸ್ವಾಮಿಗಳೂ ಬರ್ತಾ ಇದ್ದಾರೆ. ಅದೇ ರೀತಿ ಶ್ರೀಮದ್ ಪಂಚಾಕ್ಷರಿ ಮಹಾಸ್ವಾಮಿಗಳು ಶ್ರೀ ಹಾಲಪ್ಪ ವಿರಕ್ತ ಮಠ ಸೇಡಂ ಅಲ್ಲಿಂದ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು ಇದರ ಬಗ್ಗೆ ಶ್ರೀ ಚನ್ನಪ್ಪ ನಾಡಗೌಡ ಗಡಿಕೇಶ್ವರ ಇವರು ಸಂಚಾಲಕರು. ಇದರ ಬಗ್ಗೆ ಇವರು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸದ್ಭಕ್ತರು ಎಲ್ಲ ಸಾಂಗವಾಗಿ ನಡೆಸಿಕೊಡ್ಬೇಕಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಕೊಡೋಕ್ಕೆ ಕೇಳ್ಕೊತಾ ಇದ್ದೇವೆ. ಸದ್ಭಕ್ತರು ತನು ಮನ ಧನದಿಂದ ಸಹಾಯದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀರಾ ಅಂತ ಮನವಿ ಮಾಡ್ಕೊತಾ ಇದ್ವಿ. ನಮಸ್ಕಾರ. ಶ್ರೀ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ ಜೈ. ಈ ಪ್ರಾಂತ್ಯದ ಸಭಾ ಕ್ಷೇತ್ರದ ಮಹನೀಯರಾದಂಥ ಶ್ರೀ ಬಸವರಾಜ್ ಬಿ ಮಟ್ಟಿಗೌಡ್ರವರಿಗೂ ಹಾಗೂ ಎಲ್ಲ ಸಹೋದ್ಯೋಗಿಗಳಿಗೂ ಈ ಪಲ್ಲಕ್ಕಿ ಮಹೋತ್ಸವದ ಆಮಂತ್ರಣ ನೀಡಿ ಶ್ರೀ ಚಂಡಿಕಾದೇವಿ ಸಮೇತ ಶ್ರೀ ರೇಣುಕಾಚಾರ್ಯರ ಶುಭಾಶೀರ್ವಾದ ಪಡೆಯಬೇಕಾಗಿ ಶ್ರೀ ಚನ್ನಪ್ಪ ನಾಡಗೌಡ ಹಾಗೂ ಸತೀಶ್ ಕುಮಾರ್ ಮತ್ತು ಶ್ರೀ ಶಾಸ್ತ್ರಿ ಮಠ ವಿಜಯರವರು ಮನವಿ ಮಾಡಿಕೊಂಡರು. ಜೈ ಗುರುದೇವ್ ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ನಮಸ್ಕಾರ.